ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಪ್ರತಿ ಸರಿಯೂ ಗ್ಲೋಬಲ್ ಅಡ್ವರ್ಸಿಟಿ ಬಂದಾಗ ತುಂಬಾ ಇಂಡಸ್ಟ್ರೀಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸುತ್ತಲ್ಲ, ಬಟ್ ಆದ್ರೆ ಸ್ವಲ್ಪ ಇಂಡಸ್ಟ್ರೀಸ್ ಮೇಲೆ ಅಡ್ವರ್ಸಿಟಿ ಟೈಮ್ನಲ್ಲಿ ಇಂಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ನಾವು ಒಂದು ಎಕ್ಸಾಂಪಲ್ ಮಾತಾಡ್ಕೋಬೇಕಂದ್ರೆ, ಕೋವಿಡ್ ಪೀರಿಯಡ್ ನಲ್ಲಿ ಎಲ್ಲಾ ಇಂಡಸ್ಟ್ರಿ ಮೇಲೆ ಎಫೆಕ್ಟಿವ್ ಕಾಣಿಸಿದ್ರೆ ಆ ಟೈಮ್ನಲ್ಲಿ ಟೆಕ್ನಾಲಜಿ ಒಂದು ನೆಸೆಸರಿ ಎಲ್ಲಾ ಇಂಡಸ್ಟ್ರಿಗೆ ಅರ್ಥ ಆಗಿ ಟೆಕ್ನಾಲಜಿ ರಿಲೇಟೆಡ್ ಕಂಪನೀಸ್ ಅದು ಅಡ್ವಾಂಟೇಜ್ ಆಗಿದೆ. ಸಿಮಿಲರ್ಲಿ ಈಗ ಯುಕ್ರೇನ್ ರಷ್ಯಾ ವಾರ್ ಯಾವ್ದೆಲ್ಲ ನಡೀತಿದೆಯಲ್ಲ, ಅದರಿಂದ ಕಮಾಡಿಟಿ ಪ್ರೈಸ್ ತುಂಬಾ ಜಾಸ್ತಿ ಆಗ್ತಾ ಇದೆಯಲ್ಲ. ನಾವು ಈ ಕಮಾಡಿಟಿ ಪ್ರೈಸ್ ಬೆಳೆಯೋದ್ರಿಂದ ಒಂದು ಇಂಡಸ್ಟ್ರಿಗಂತೂ ಒಳ್ಳೆ ಪಾಸಿಟಿವ್ ಇದೆ. ಇವತ್ತಿನ ವಿಡಿಯೋನಲ್ಲಿ ಆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಂತ ಆ ಇಂಡಸ್ಟ್ರಿಗೆ ಪಾಸಿಟಿವ್ ಏನಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದಾಗಿ ಮಾರ್ಕೆಟ್ ಅಪ್ಡೇಟ್ ನೋಡಂಗಾದ್ರೆ, ಇವತ್ತು ಸೆನ್ಸೆಕ್ಸ್ 366 ಪಾಯಿಂಟ್ ಡೌನ್ ಆಗಿ 55,102 ಕ್ಲೋಸ್ ಆದ್ರೆ, ನಿಫ್ಟಿ 108 ಪಾಯಿಂಟ್ಸ್ ಡೌನ್ ಆಗಿ 16,498 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 428 ಪಾಯಿಂಟ್ಸ್ ಡೌನ್ ಆಗಿ 34,944 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 0.44% ಕರೆಕ್ಟ್ ಆದ್ರೆ, ಸ್ಮಾಲ್ ಕ್ಯಾಪ್ 0.4% ಗೈನ್ ಆಗಿದೆ. ಇವತ್ತು ಮಾರ್ಕೆಟ್ ಟಾಪ್ ಗೈನರ್ಸ್ ನೋಡಂಗಾದ್ರೆ ONGC, UPL, ಪವರ್ ಗ್ರಿಡ್, ವಿಪ್ರೋ, ಟೆಕ್ ಮಹೇಂದ್ರ. ಇವತ್ತು ಮಾರ್ಕೆಟ್ ಟಾಪ್ ಲೂಸರ್ಸ್ ನೋಡಂಗಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ಸ್, ಏಷ್ಯನ್ ಪೇಂಟ್ಸ್, HDFC ಲೈಫ್, ಶ್ರೀ ಸಿಮೆಂಟ್, ಈಚರ್ ಮೋಟಾರ್ಸ್. ಗ್ಲೋಬಲ್ ಕಮಾಡಿಟಿ ಪ್ರೊಡಕ್ಷನ್ ನಲ್ಲಿ ರಷ್ಯಾ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದು ನೀವು ಇಲ್ಲಿರೋ ಇಮೇಜ್ ಅಲ್ಲಿ ನೋಡಬಹುದು. ಗ್ಲೋಬಲಿ ವೇರಿಯಸ್ ಕಮಾಡಿಟೀಸ್ ಒಂದು ಪ್ರೊಡಕ್ಷನ್ ಅಲ್ಲಿ ರಷ್ಯಾ ಒಂದು ಕಾಂಟ್ರಿಬ್ಯೂಷನ್ ಎಷ್ಟು ಅನ್ನೋದು ನಾವಿಲ್ಲಿ ಕಾಣ್ತಿರೋಂತ ಕಮಾಡಿಟಿ ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ರಷ್ಯಾನೇ ಮೇಜರ್ ಆಗಿದೆ. ಆದ್ರೆ ಈಗ ರಷ್ಯಾ ಉಕ್ರೇನ್ ವಾರ್ ನಡೀತಾ ಇರೋದ್ರಿಂದ ಈ ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ನಡೀತಾ ಇದೆ ಅಲ್ವಾ, ಕಮಾಡಿಟಿ ಪ್ರೈಸ್ ತುಂಬಾ ಜಾಸ್ತಿ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಕಮಾಡಿಟಿನ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಪನೀಸ್ ಯಾವ್ದೆಲ್ಲ ಇದೆಯಲ್ಲ, ಅವ್ರ ಮೇಲೆ ಈ ಪ್ರೈಸಸ್ ಇನ್ಕ್ರೀಸ್ ಅನ್ನೋದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸೆಗ್ಮೆಂಟ್ ಅಲ್ಲಿ ಮಾತ್ರ ಸ್ವಲ್ಪ ಕಂಪನೀಸ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಿದೆ. ಅದೇನಂತ ಈಗ ತಿಳ್ಕೊಳ್ಳೋಣ. ಗ್ಲೋಬಲ್ ಆಗಿ ಡೈಮಂಡ್ ಮಾರ್ಕೆಟ್ ನಲ್ಲಿ ರಷ್ಯಾಗ ಒಂದು ಕಾಂಟ್ರಿಬ್ಯೂಷನ್ 30% ಇದೆ. 30% ಅಂದ್ರೆ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಅಲ್ವಾ. ನಾವು US ಆದ್ರೂ ಯುರೋಪಿಯನ್ ಕಂಟ್ರೀಸ್ ಎಲ್ಲಾನು ರಷ್ಯಾದಿಂದ ಡೈಮಂಡ್ ನ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ, ಸೊ ಅವರು ಕಂಟ್ರಿನಲ್ಲಿರುವಂತ ಡೈಮಂಡ್ ಡಿಮ್ಯಾಂಡ್ ನ ಕ್ಯಾಟರ್ ಮಾಡೋದಕ್ಕೋಸ್ಕರ ಅವರು ವೇರಿಯಸ್ ಅದರ್ ಕಂಟ್ರೀಸ್ ಇಂದ ತುಂಬಾ ಜಾಸ್ತಿ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಆಲ್ಟರ್ನೇಟ್ ಸೋರ್ಸ್ ವೈపు ನೋಡಬೇಕಾಗತ್ತೆ. ನಾವು ಗ್ಲೋಬಲ್ ಡೈಮಂಡ್ ಮಾರ್ಕೆಟ್ಗೆ ರಷ್ಯಾ 30% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ, ಆ 30% ನಲ್ಲಿ 90% ರಷ್ಯಾಗೆ ಸಂಬಂಧಿಸಿರುವಂತಹ ಒಂದೇ ಕಂಪನಿ ಆಲ್ಡ್ರೋಸಾ ಕಂಟ್ರಿಬ್ಯೂಟ್ ಮಾಡ್ತಿದೆ. ಈ ಆಲ್ಡ್ರೋಸಾ ಗ್ಲೋಬಲಿ ಒನ್ ಆಫ್ ದ ಲಾರ್ಜೆಸ್ಟ್ ಡೈಮಂಡ್ ಸಪ್ಲೈಯರ್. ಅಂಡ್ ನಮ್ಮ ಇಂಡಿಯನ್ ಕಂಪನೀಸ್ಗೂ ಮೆಜಾರಿಟಿ ಆಲ್ಡ್ರೋಸಾ ಇಂದಾನೆ ಡೈಮಂಡ್ಸ್ ಇಂಪೋರ್ಟ್ ಮಾಡ್ಕೊಂತ ಇರ್ತಾರೆ. ಇಂಪೋರ್ಟ್ ಮಾಡಿಕೊಂಡು ಜ್ಯುವೆಲರಿ ಮ್ಯಾನುಫ್ಯಾಕ್ಚರ್ ಮಾಡಿ ವೇರಿಯಸ್ ಅದರ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ. ನಾವು ಈ ವಾರಿಂದ ಈ ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ನಡೆದಿದೆ. ಇದಕ್ಕೆ ಆಲ್ಡ್ರೋಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಂಡಿಯನ್ ಟ್ರೇಡರ್ಸ್ಗೆ ಈ ಸಪ್ಲೈ ರಿಲೇಟೆಡ್ ಆಗಿ ಯಾವ ತರ ಇಶ್ಯೂ ಇರಲ್ಲ, ಸ್ಟಡಿ ಸಪ್ಲೈ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಗ್ಲೋಬಲ್ ಡೈಮಂಡ್ಸ್ ಒಂದು ಪ್ರೈಸ್ ಅಬ್ನಾರ್ಮಲ್ ಯಾವ್ದೆಲ್ಲ ಆಗಿದೆ ಅಲ್ವಾ, ಅದು ಅಂಡ್ ಅದರ ಜೊತೆಗೆ ಈ ಡೈಮಂಡ್ ರಿಲೇಟೆಡ್ ಆಗಿ ಗ್ಲೋಬಲ್ ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ನಡೆದಿದೆ ಅಲ್ವಾ, ಇದರಿಂದ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಅಂತೂ ಫ್ಯೂಚರ್ ನಲ್ಲಿ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಕ್ಕಂದ್ರೆ ರಿಯಲ್ ಡೈಮಂಡ್ಸ್ ಗೆ ಈ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಗೆ ಫಸ್ಟ್ ಪ್ರೈಸ್ ನಲ್ಲಿ ತುಂಬಾ ವೇರಿಯೇಷನ್ ಇದೆ. ಅಂಡ್ ಈ ಡೈಮಂಡ್ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಆ ವೇರಿಯೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ US ಅಂಡ್ ಯುರೋಪಿಯನ್ ಕಂಟ್ರೀಸ್ ರಷ್ಯಾ ಮೇಲೆ ಇಶ್ಯೂ ಮಾಡಿರೋ ಸ್ಯಾಂಕ್ಷನ್ಸ್ ಇಂದ ಅವರ ಕಂಟ್ರೀಸ್ ನಲ್ಲಿರೋ ಡೈಮಂಡ್ಸ್ ಒಂದು ಡಿಮ್ಯಾಂಡ್ ಕ್ಯಾಟರ್ ಮಾಡೋದಕ್ಕೆ ಇವರು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಸೊ ಓವರ್ ಆಲ್ ಆಗಿ ಈಗ ನೋಡಿದ್ರೆ ಡೈಮಂಡ್ ಸಪ್ಲೈ ಚೈನ್ ಡಿಸ್ಕ್ರಿಪ್ಷನ್ ಯಾವ್ದೆಲ್ಲ ಆಗಿದೆ ಅಲ್ವಾ, ಅದು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಗೆ ಇಂಡಸ್ಟ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಆಲ್ರೆಡಿ ಇರೋ ಡೇಟಾ ನೋಡಂಗಾದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ನಲ್ಲಿ ನಾರ್ಮಲ್ ಡೈಮಂಡ್ಸ್ ಅಂದ್ರೂ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಇಂಡಸ್ಟ್ರಿಯಲ್ಲಿ ತುಂಬಾ ಗ್ರೋತ್ ಕಾಣಿಸ್ತಾ ಇದೆ. ನಾವು ಈ ಅನ್ಸರ್ಟನಿಟಿಯಿಂದ ಆ ಗ್ರೋತ್ ಇನ್ನೂ ಸ್ವಲ್ಪ ಆಕ್ಸಲರೇಟ್ ಆಗುತ್ತೆ. ಸೊ ನಾವು ಇಂಡಿಯಾನಲ್ಲಿ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ವಿಷಯಕ್ಕೆ ಬಂದಂಗಂದ್ರೆ, ಒನ್ ಆಫ್ ದ ಆಕ್ಟಿವ್ ಮ್ಯಾನುಫ್ಯಾಕ್ಚರ್ಸ್ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅವರು. ಇದರಿಂದ ಇವತ್ತಿನ ಸೆಷನ್ ಅಲ್ಲಿ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಗೋಲ್ಡಿಯಂ ಇಂಟರ್ನ್ಯಾಷನಲ್ ಅವರೇ ಅಲ್ಲ, ರೀಸೆಂಟ್ ಆಗಿ ರೆನೆಸೆನ್ಸ್ ಗ್ಲೋಬಲ್ ಲಿಮಿಟೆಡ್ ಅವರು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಬಿಸಿನೆಸ್ ನಲ್ಲಿ ಎಂಟರ್ ಆಗಿರೋ ತರ ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಫ್ಯೂ ಡೇಸ್ ಇಂದ ನೋಡಂಗಾದ್ರೆ ಕೋಲ್ ಇಂಡಿಯಾ ಸ್ಟಾಕ್ ನಲ್ಲಿ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ರೀಸನ್ ನೋಡಂಗಾದ್ರೆ ಫ್ಯೂ ಡೇಸ್ ಬ್ಯಾಕ್ ಕೋಲ್ ಇಂಡಿಯಾ ರಿಲೀಸ್ ಮಾಡಿರುವಂತಹ ಬಿಸಿನೆಸ್ ಅಪ್ಡೇಟ್ ತುಂಬಾ ಚೆನ್ನಾಗಿರೋದ್ರಿಂದ ಕೋಲ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗೋದ್ರಿಂದ ಸಪ್ಲೈ ಚೈನ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಇದರಿಂದ ಕೋಲ್ ಪ್ರೈಸಸ್ ಏಪ್ರಿಲ್ 2020 ನಲ್ಲಿ ನೋಡಂಗಾದ್ರೆ $100 ಪರ್ ಟನ್ ಇದ್ರೆ, ಈಗ ಜನವರಿ 2022ಗೆ $200 ರೀಚ್ ಆಗಿದೆ. ಅಂದ್ರೆ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಆಲ್ಮೋಸ್ಟ್ ಕೋಲ್ ಪ್ರೈಸಸ್ ಡಬಲ್ ಆಗಿದೆ. ಅದಲ್ಲದೆ ರಷ್ಯಾ ಉಕ್ರೇನ್ ಕ್ರೈಸಿಸ್ ಅಲ್ಲ ಸಪ್ಲೈ ಚೈನ್ ಮಿಸ್ ಮ್ಯಾಚ್ ಆಗ್ತಿರೋದ್ರಿಂದ ಇಂಟರ್ನ್ಯಾಷನಲಿ ಕೋಲ್ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ರೀಸನ್ ಇಂದ ಲಾಸ್ಟ್ ಫ್ಯೂ ಡೇಸ್ ನಲ್ಲಿ ಕೋಲ್ ಇಂಡಿಯಾ ಸ್ಟಾಕ್ ನಲ್ಲಿ ಒಳ್ಳೆ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸ್ತಾ ಇದೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೊಳ್ಳೋಣ. IEX ಒಂದು ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಸತ್ಯನಾರಾಯಣ್ ಗೋಯಲ್ ಅವರು ಬಿಸಿನೆಸ್ ಲೈನ್ ಜೊತೆ ಮಾತಾಡ್ತಾ ಸ್ವಲ್ಪ ಕೀ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಆಲ್ರೆಡಿ ಐಡಿಯಾ ಇರುತ್ತೆ ಅಲ್ವಾ. IEX ಒಂದು ಸಬ್ಸಿಡರಿ ಕಂಪನಿ ಅಂತ. ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಒಂದು ರೆಗ್ಯುಲೇಷನ್ ಪ್ರಕಾರ IGX ನಲ್ಲಿ IEX ಅವ್ರ ಸ್ಟೇಕ್ ನ 25% ತಗೊಂಡ್ಬರ್ಬೇಕಂತ ಇದೆ ಅಲ್ವಾ. ಆಸ್ ಆಫ್ ನೌ ನೋಡಂಗಾದ್ರೆ IEX ಗೆ IGX ನಲ್ಲಿ 47% ಸ್ಟೇಕ್ ಹೋಲ್ಡ್ ಮಾಡ್ತಿದೆ. ಅಂಡ್ ಈ IGX ಲಾಂಚ್ ಮಾಡಿದಾಗ IEX ಅವರು ಸ್ಟ್ರಾಟಜಿಕ್ ಇನ್ವೆಸ್ಟರ್ಗೋಸ್ಕರ ONGC ಆದ್ರೂ ಅದಾನಿ ಅವರಾದ್ರೂ NSE ಅವರಿಗೆ ಈ ತರ ಅವರಿಗೆಲ್ಲ ಸ್ವಲ್ಪ ಸ್ಟೇಕ್ ನ ಸೆಲ್ ಮಾಡಿದ್ದಾರೆ. ಅದಲ್ಲದೆ ಈಗ ತುಂಬಾ ಜನ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ IGX ನಲ್ಲಿ ಸ್ಟೇಕ್ ತಗೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ.
ಸೊ ಈಗ ಸತ್ಯನಾರಾಯಣ್ ಗೋಯಲ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿವರೆಗೂ IGX ನಲ್ಲಿ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಗೆ ಅಲಾಟ್ ಮಾಡಿದ್ವಲ್ಲ, ಈಗ್ಲೂ ಅದೇ ತರ IGX ನಲ್ಲಿ ಇವ್ರ ಸ್ಟೇಕ್ ನ 25% ಕಮ್ಮಿ ಮಾಡಬೇಕಲ್ಲ, ಅದರಿಂದ ಇದಕ್ಕೆ ಬೆಟರ್ ರೂಟ್ IGX ನ IPO ಗೆ ತಗೊಂಡ್ಬರೋದು ಅಂತ ಇವ್ರು ಭಾವಿಸ್ತಾ ಇರೋ ತರ ಹೇಳ್ತಿದ್ದಾರೆ. ಸೊ ಹೀಗಾದ್ರೆ ನಾವು ಶಾರ್ಟ್ಲಿ IGX ಒಂದು IPO ನೋಡಬಹುದು. ಸೊ ಈಗ IEX ಶೇರ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರಲ್ಲ, ಅವ್ರಿಗೆ IGX IPO ತಗೊಂಡ್ಬರೋದು ಬೆಟರ್ ಅಲ್ವಾ ಅಂತ ನೋಡಂಗಾದ್ರೆ, ಈ IGX ನ IPO ತಗೊಂಡ್ಬರೋದ್ರಿಂದ ವ್ಯಾಲ್ಯೂ ಅನ್ಲಾಕಿಂಗ್ ನಡೆಯುತ್ತೆ. ಸೊ ಅದರಿಂದ ಇದು IEX ಶೇರ್ ಹೋಲ್ಡರ್ಸ್ ಗೆ ಪಾಸಿಟಿವ್ ಆಗಿ ನೋಡಬಹುದು. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ ಟೈಮ್ ಟೆಕ್ನೋಪ್ಲಾಸ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಟೈಮ್ ಟೆಕ್ನೋಪ್ಲಾಸ್ಟ್ ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇಂದ ಲಾರ್ಜೆಸ್ಟ್ ಆರ್ಡರ್ ಬಂದಿರೋ ತರ, ಈ ಆರ್ಡರ್ ನಲ್ಲಿ ಭಾಗವಾಗಿ ಇವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಗೆ 10 kg ಕೆಪಾಸಿಟಿ ಇಂದ 7,58,814 ಸಿಲಿಂಡರ್ಸ್ ನ ನೆಕ್ಸ್ಟ್ 12 ಮಂತ್ಸ್ ನಲ್ಲಿ ಸಪ್ಲೈ ಮಾಡೋ ತರ ಈ ಆರ್ಡರ್ ಒಂದು ವ್ಯಾಲ್ಯೂ 180 crores ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಅಂಡ್ ಇದರ ಜೊತೆಗೆ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಈ LPG ಕಾಂಪೋಸಿಟ್ ಸಿಲಿಂಡರ್ ಒಂದು ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಆ ಡಿಮ್ಯಾಂಡ್ ನ ಇವರು ಕ್ಯಾಟರ್ ಮಾಡೋದಕ್ಕೆ ಇವರು ನೆಕ್ಸ್ಟ್ 12 to 15 ಮಂತ್ ನಲ್ಲಿ 90 crores ಇನ್ವೆಸ್ಟ್ ಮಾಡಿ 1 ಮಿಲಿಯನ್ ಸಿಲಿಂಡರ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿನ ಆಡ್ ಮಾಡೋ ತರ ಹೇಳ್ತಿದ್ದಾರೆ. ಇದರಿಂದ ಇವತ್ತಿನ ಸೆಷನ್ ಅಲ್ಲಿ ಟೈಮ್ ಟೆಕ್ನೋಪ್ಲಾಸ್ಟ್ ಸ್ಟಾಕ್ 8% ಮೇಲೆ ಬೆಳೆದಿದೆ. ನೆಕ್ಸ್ಟ್ ಇವತ್ತಿನ ಸೆಷನ್ ಅಲ್ಲಿ L&T ಟೆಕ್ನಾಲಜಿ ಸರ್ವಿಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. LTTS ಅವರಿಗೆ ಯುರೋಪಿಯನ್ ಏರೋಸ್ಪೇಸ್ ಗ್ರೂಪ್ ಆಗಿರುವಂತ ಏರ್ಬೇಸ್ ಅವರು ಅವರ EMES ಕ್ಯೂಬ್ ಅಂದ್ರೆ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಅಂಡ್ ಸರ್ವಿಸ್ ಸ್ಟ್ರಾಟಜಿಕ್ ಸಪ್ಲೈಸ್ ಪ್ರೋಗ್ರಾಮ್ ನಲ್ಲಿ ಭಾಗವಾಗಿ ಗ್ಲೋಬಲ್ ಪ್ರಿಫರ್ ಇಂಜಿನಿಯರಿಂಗ್ ಸಪ್ಲೈ ರೆಕಗ್ನೈಸ್ ಮಾಡ್ತಾ ಇವರಿಗೆ ಮಲ್ಟಿ ಇಯರ್ ಕಾಂಟ್ರಾಕ್ಟ್ ಕೊಟ್ಟಿರೋ ತರ ಅನೌನ್ಸ್ ಮಾಡಿದ್ದಾರೆ. ಈ ಕಾಂಟ್ರಾಕ್ಟ್ ನಲ್ಲಿ ಭಾಗವಾಗಿ ಏರ್ಬೇಸ್ ಅವರಿಗೆ LTTS ಅವರು ಬೆಸ್ಟ್ ಇನ್ ಕ್ಲಾಸ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಕ್ಯಾಪಬಿಲಿಟೀಸ್ ನ ಪ್ರೊವೈಡ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರಿಯಿಂದ ಒಂದು ಅಪ್ಡೇಟ್ ಬಂದಿದೆ. ನಾವು ಇಂಡಿಯಾನಲ್ಲಿ ಹೈ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಹಾರ್ಡ್ವೇರ್ ಯಾವುದಿಲ್ಲ ಇದೆಯಲ್ಲೋ ಅದು ಡಿಮ್ಯಾಂಡ್ ಜಾಸ್ತಿ ಗ್ರೋ ಆಗ್ತಾರಿಂದ ಆ ಡಿಮ್ಯಾಂಡ್ ರಿಲಯನ್ಸ್ ಇಂಡಸ್ಟ್ರಿ ಅವರು ಕ್ಯಾಟರ್ ಮಾಡೋದಕ್ಕೆ ಲೀಡಿಂಗ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋ ಸಾನ್ಮಿಯಾ ಕಾರ್ಪೊರೇಷನ್ ಅವ್ರ ಜೊತೆ ಜಾಯಿಂಟ್ ವೆಂಚರ್ ನ ಸ್ಟಾರ್ಟ್ ಮಾಡೋ ತರ, ಈ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡೋದಕ್ಕೆ ಆಲ್ರೆಡಿ ಸಾನ್ಮಿಯಾ ಅವರಿಗೆ ಇಂಡಿಯಾನಲ್ಲಿರುವಂತಹ ಎಕ್ಸಿಸ್ಟಿಂಗ್ ಎಂಟಿಟಿ ಆಗಿರುವಂತಹ ಸಾನ್ಮಿಯಾ SCA ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ರಿಲಯನ್ಸ್ ಇಂಡಸ್ಟ್ರಿಗೆ ಅವರಿಗೆ 1,670 crores ಇನ್ವೆಸ್ಟ್ ಮಾಡಿ ಮೆಜಾರಿಟಿ ಸ್ಟೇಕ್ ನ 50.1% ಸ್ಟೇಕ್ ನ ಅಕ್ವೈರ್ ಮಾಡೋ ತರ ಅಂಡ್ ಈ ಜಾಯಿಂಟ್ ವೆಂಚರ್ ಕಂಪನಿ ಇಂಡಿಯಾನಲ್ಲಿ ವರ್ಲ್ಡ್ ಕ್ಲಾಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಕ್ರಿಯೇಟ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಎಲೆಕ್ಸ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಇಂಡಿಯಾನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ರ್ಯಾಪಿಡ್ ಅಡಾಪ್ಷನ್ ಯಾವ್ದೆಲ್ಲ ಇದು ನಡೀತಾ ಇದೆ ಅಲ್ವಾ, ಮೇನ್ಲಿ ಈ ಅಡಾಪ್ಷನ್ ನೋಡಂಗಾದ್ರೆ ಈ ಎಲೆಕ್ಟ್ರಿಕ್ ಟೂ ವೀಲರ್ಸ್ ಅಂಡ್ ಲೈಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೆಗ್ಮೆಂಟ್ ನಲ್ಲಿ ನಡೀತಾ ಇದೆ. ಈ ಅಡಾಪ್ಷನ್ ಚೆನ್ನಾಗಿ ನಡಿಬೇಕಂದ್ರೆ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಯಾವ್ದೆಲ್ಲ ಇದೆಯಲ್ಲ, ಲೈಕ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ಸ್ಕೇಲಬಿಲಿಟಿ ಆದ್ರೂ ರೀಯೂಸಬಿಲಿಟಿ ಆದ್ರೂ ಅಂಡ್ ಈ ರಿಲಯಬಲ್ ಪರ್ಫಾರ್ಮೆನ್ಸ್ ಡೆಲಿವರಿ ಮಾಡೋದಕ್ಕೆ ಟೆಕ್ನಾಲಜಿ ಕಸ್ಟಮೈಸೇಷನ್ ಅನ್ನೋದು ಕ್ರಿಟಿಕಲ್ ಅಲ್ವಾ. ಸೊ ಅದಕ್ಕೆ ಟಾಟಾ ಎಲೆಕ್ಸಿ ಅವರು ಅಡ್ವಾನ್ಸ್ಡ್ ಸೆಮಿ ಕಂಡಕ್ಟರ್ ಸೊಲ್ಯೂಷನ್ ಆಫರ್ ಮಾಡೋ ರೆನೆಸೆಸ್ ಎಲೆಕ್ಟ್ರಿಕ್ ಕಾರ್ಪೊರೇಷನ್ ಅವ್ರ ಜೊತೆ ಕೊಲಾಬರೇಷನ್ ಅನೌನ್ಸ್ ಮಾಡಿದ್ದಾರೆ. ಈ ಕೊಲಾಬರೇಷನ್ ಅಲ್ಲಿ ಭಾಗವಾಗಿ ಇವರಿಬ್ಬರು ಸೇರಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಟಾರ್ಗೆಟ್ ಸೊಲ್ಯೂಷನ್ ಡೆವಲಪ್ ಮಾಡೋದಕ್ಕೆ ಬ್ಯಾಂಗ್ಳೂರ್ನಲ್ಲಿ ಸ್ಟೇಟ್ ಆಫ್ ಆರ್ಟ್ ಡಿಸೈನ್ ಸೆಂಟರ್ ನ ಸ್ಟಾರ್ಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.